KCT ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಲೇಟೆಸ್ಟ್ ಆಗಿ 3 ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಈ ವರ್ಷ ನೀವೇನಾದರೂ KCT ಮತ್ತು ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದು ಸಣ್ಣ ಲೈಕ್ ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. CET ಎಕ್ಸಾಮ್ ಬರ್ದಿದ ತಕ್ಷಣ ನೀವೆಲ್ಲರೂ ಕೂಡ ಕೇಳೋದೇನಂದ್ರೆ ನಂದು PUC ಅಲ್ಲಿ ಇಷ್ಟು ಮಾರ್ಕ್ಸ್ ತೆಗೆದಿದೆ, CET ಅಲ್ಲಿ ಇಷ್ಟು ಸ್ಕೋರ್ ಬಂದಿದೆ, ಇವಾಗ ನನ್ನ ರ್ಯಾಂಕಿಂಗ್ ಎಷ್ಟು ಬರಬಹುದು ಅಂತ ನೀವು ಕೇಳ್ತೀರಾ. ಅದಕ್ಕೋಸ್ಕರ ನಿಮಗೆ ಫ್ರೀ ಒಂದು ರ್ಯಾಂಕ್ ಪ್ರಿಡಕ್ಟರ್ ಇದೆ. ಇಲ್ಲಿ ಜಸ್ಟ್ ಏನಂದ್ರೆ ನಿಮ್ಮ PUC ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಲ್ಲಿ ಎಷ್ಟು ಸ್ಕೋರ್ ಬಂದಿದೆ ಅದನ್ನ ಎಂಟರ್ ಮಾಡಿ, ನಂತರ KCT ಅಲ್ಲಿ ಎಷ್ಟು ಸ್ಕೋರ್ ಬಂದಿದೆ ಅದನ್ನ ಎಂಟರ್ ಮಾಡ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ರೆ ಸಾಕು. ನಿಮ್ಮ CET ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೇಕಾದ್ರೆ ಎಷ್ಟು ನಿಮ್ಮ ರ್ಯಾಂಕಿಂಗ್ ಬರಬಹುದು ಅನ್ನೋದನ್ನ ಅಪ್ರಾಕ್ಸ್ ಆಗಿ ಒಂದು ಪ್ರಿಡಕ್ಟ್ ಮಾಡಿ ತೋರಿಸುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗೋ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ. ಇದು ಕಂಪ್ಲೀಟ್ಲಿ ಫ್ರೀ ಟೂಲ್ ಆಗಿರುತ್ತೆ, ಯಾವುದೇ ತರದ ಚಾರ್ಜಸ್ ಇರೋದಿಲ್ಲ. ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟ್ ಬಂದಿದೆ ಇಂಪಾರ್ಟೆಂಟ್. ಏನಂದ್ರೆ ನಿಮ್ದು ನೀಟ್ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಎರಡರಲ್ಲಿ ಯಾವ್ದಾರ ಒಂದು ಲಿಂಕ್ ನ ಯೂಸ್ ಮಾಡಿಕೊಂಡು. ಮತ್ತೆ KCT ವಿದ್ಯಾರ್ಥಿಗಳಿಗೆ ಏನೊಂದು ಅಪ್ಡೇಟ್ ಬಂದಿದೆ ಅಂದ್ರೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ಎಲಿಜಿಬಲ್ ಲಿಸ್ಟ್ ಮತ್ತೆ ನಾನ್ ಎಲಿಜಿಬಲ್ ಲಿಸ್ಟ್ ನ ಬಿಟ್ಟಿದ್ರೆ PDF ಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡಿರ್ತೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಇಲ್ಲಿ ಯಾರ್ಯಾರು ಎಲಿಜಿಬಲ್ ಲಿಸ್ಟ್ ಅಲ್ಲಿ ಬಂದಿರ್ತೀರಾ ನೀವು ಮಾತ್ರ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ಆಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಸಾಧ್ಯ. ಹಾಗೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ನ ಬರೆಯಕ್ಕೆ ಸಾಧ್ಯ. ನಾನ್ ಎಲಿಜಿಬಲ್ ಲಿಸ್ಟ್ ಅಲ್ಲಿ ಬಂದಿರೋರು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ನ ಬರೆಯಕ್ಕಾಗಲ್ಲ, ಅಡ್ಮಿಟ್ ಕಾರ್ಡ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಮತ್ತೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ ನ ಪೋಸ್ಟ್ಪೋನ್ ಮಾಡಿದ್ರೆ 29ನೇ ತಾರೀಕು ಇದ್ದಿದ್ದು ಎಕ್ಸಾಮ್ ಇವಾಗ 10ನೇ ತಾರೀಕಿಗೆ ಹೋಗಿದೆ. ಮೇ 10ನೇ ತಾರೀಕು ನಿಮಗೆ ಎಕ್ಸಾಮ್ ಇರುತ್ತೆ, ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್. ಮತ್ತೆ ಕಡೆಯಿಂದ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಆಕ್ಟಿವೇಟ್ ಆಗಿದೆ. ಇಲ್ಲಿ ನೋಟಿಫಿಕೇಶನ್ ಓಡಿಸಿಲ್ಲ ಅಷ್ಟೇ, ಆದರೆ ಪ್ರೆಸ್ ಮೀಟ್ ಅಲ್ಲಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ರೆ ಮೇ 3ನೇ ತಾರೀಕುವರೆಗೂ ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ ಏನೇ ಮಿಸ್ಟೇಕ್ ಇತ್ತು ಅಂದ್ರೂ ಕೂಡ ನೀವು ಎಡಿಟ್ ಮಾಡ್ಕೋಬಹುದು. ಇದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ ಒಂದು ಪ್ರೆಸ್ ನೋಟ್ ಅಲ್ಲಿ. ಓಕೆನಾ. ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ನಿಮ್ದು ಏನ್ KCT ಎಕ್ಸಾಮ್ ನ ಬರ್ದಿದ್ರಲ್ಲ ಅದ್ರದ್ದು ಕೀ ಆನ್ಸರ್ ನ ರಿಲೀಸ್ ಮಾಡಿದ್ರೆ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಕೀ ಆನ್ಸರ್ ನ ಚೆಕ್ ಮಾಡ್ಕೋಬಹುದು. ಎಲ್ಲಾ ವರ್ಷನ್ ಕೋಡ್ದು ಕೂಡ ಇವಾಗ ಅವೈಲಬಿಲಿಟಿ ಇದೆ. ಮತ್ತೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಕೀ ಆನ್ಸರ್ ಏನಾದ್ರು ಮಿಸ್ಟೇಕ್ ಇತ್ತು ಅಂದ್ರೆ ನೀವೇನ್ ಮಾಡ್ಬೋದಾಗಿರುತ್ತೆ ಅಂದ್ರೆ ಅಬ್ಜೆಕ್ಷನ್ ರೈಸ್ ಮಾಡಬಹುದು. ಇದಕ್ಕೆ 30ನೇ ತಾರೀಕು ಒಂದು ಲಾಸ್ಟ್ ಡೇಟ್ ಇರುತ್ತೆ, ಸಂಜೆ 5 ಗಂಟೆ ಒಳಗಡೆ. ವೆಬ್ಸೈಟ್ ಅಲ್ಲಿ ಅಬ್ಜೆಕ್ಷನ್ ಲಿಂಕ್ ಏನಿದೆಯಲ್ಲ ಅದನ್ನ ಯೂಸ್ ಮಾಡ್ಕೊಂಡು ನೀವು ಕೂಡ ಅಬ್ಜೆಕ್ಷನ್ ರೈಸ್ ಮಾಡಬಹುದು, ಏನಾದ್ರು ಕೀ ಆನ್ಸರ್ ಅಲ್ಲೇ ತಪ್ಪಿತ್ತು ಅಂದ್ರೆ. ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಇಷ್ಟೆಲ್ಲ ಒಂದು ಅಪ್ಡೇಟ್ಸ್ ಗಳು ಗೊತ್ತಾಗ್ಲಿ. ಮತ್ತೆ ನೆಕ್ಸ್ಟ್ ಅಪ್ಡೇಟ್ಸ್ ಗಾಗಿ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರ್ಯಾಂಕ್ ಪ್ರಿಡಕ್ಟರ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ.